ಸ್ನೇಹಿತರೆ ನಮಸ್ಕಾರ, ನಾನು ರವೀಂದ್ರ ಜೋಶಿ. ಜಂತರ್ ಮಂತರ್ನಲ್ಲಿ ನಡೆದಂಥ ಪ್ರತಿಭಟನೆ ಮತ್ತೆ ಅದೇ ಹೇಳ್ತಾರೆ ಅಂತ ದಯವಿಟ್ಟು ತಾವು ಬೇಜಾರು ಮಾಡ್ಕೋಬೇಡಿ. ಏಕತಾನತೆ ಇರಲಾರದ ಹಾಗೆ, ಹಳೆಯ ವಿಷಯವನ್ನು ಹೇಳಲಾರದ ಹಾಗೆ ಹೊಸ ವಿಷಯವನ್ನು ಪ್ರಸ್ತಾಪ ಮಾಡ್ತಾ ಇದ್ದೀನಿ. ಮೊದಲೇ ವಿಷಯ. ಎರಡನೇದು, ಇದರ ಕುರಿತು ನಾವು ಚರ್ಚೆ ಮಾಡಬೇಕಾದ ಅನಿವಾರ್ಯತೆ ಯಾಕೆ ಅಂತಂದರೆ, ನಮ್ಮ ದೇಶದಲ್ಲಿ ಇಂಥದೊಂದು ಬೀದಿಗೆ ಇಳಿದು ಹೋರಾಟ ಮಾಡಿ ಈ ರೀತಿ ಅಶ್ಲೀಲವಾಗಿ ಈ ದೇಶದ ಪ್ರಧಾನಮಂತ್ರಿಗೆ ಬೈದಂಥ ಯಾವುದೇ ನಿದರ್ಶನ ನಿಮ್ಗೆ ಸಿಗಲ್ಲ. ಪ್ರತಿಭಟನೆಗಳು ಸಿಗ್ತವೆ, ರಾಸ್ತಾ ರೋಕೋ ಸಿಗ್ತವೆ, ರೈಲನ್ನು ಬಂದ್ ಮಾಡಿದ್ದು ಸಿಗ್ತವೆ, ಎಲ್ಲ ಸಿಗ್ತವೆ. ಅಶ್ಲೀಲವಾಗಿ, ಕೆಟ್ಟದಾಗಿ, ಅವಾಚ್ಯವಾಗಿ ನಿರಂತರವಾಗಿ 1 ತಿಂಗಳ ಕಾಲ ಪ್ರಧಾನಮಂತ್ರಿಗೆ, ಗೃಹ ಮಂತ್ರಿಗೆ ಎಲ್ಲ ಬೈದರೂ ಕೂಡ ಯಾವುದೇ ಕ್ರಮ ಕೈಗೊಳ್ಳದೆ ಈಗ ಪ್ರಕರಣವನ್ನು ಕೈ ಬಿಡ್ತಾ ಇರುವಂಥ ಗಳಿಗೆಯ ಸಂದರ್ಭದಲ್ಲಿ ಇದರಲ್ಲಿ ತಪ್ಪು ಮಾಡಿದವರು ಯಾರು ಅನ್ನುವ ವಿಚಾರವನ್ನು ಇವತ್ತು ಮಂಥನ ಮಾಡ್ಕೊಳ್ಳಿಕ್ಕೆ ಈ ಸಂಚಿಕೆ ಮಾಡಿದ್ದು. ಇದಾದಮೇಲೆ ಬೇರೆ ಮಾತಾಡೋಣ. ಮೊರಕ್ಕೋದಲ್ಲಿರುವಂಥ ಜೈಲಿನಲ್ಲಿದ್ದಂಥವರೆಲ್ಲ ಸ್ಪೇನ್ನಲ್ಲಿ ನುಗ್ಗಿರೋದು, 80,000 ಜನ ನುಗ್ಗಿರೋದು, ಆಮೇಲೆ ಇರಾಕ್ ಮೇಲೆ ದಾಳಿ ಮಾಡಿರೋದು, ಬೇರೆ ಜಿಯೋಪಾಲಿಟಿಕಲ್ ವಿಷಯಗಳನ್ನ ಮಾತಾಡೋಣ. ಈಗ ಜುಲೈ 20ಕ್ಕೆ ಸಂಸತ್ ಚಲೋ ಅನ್ನುವಂಥ ಹೆಸರಿನಲ್ಲಿ ಆದಂಥ ಅನಾಹುತಕಾರಿ ಹಿಂಸಾಕಾಂಡದ ಬಗ್ಗೆ ಮಾತಾಡ್ತಾ ಇದ್ದೀನಿ. ಇದರಲ್ಲಿ ಎಕ್ಸ್ಪೋಸ್ ಆದವರು ಯಾರು? ಮೊದಲನೇದಾಗಿ ನೇರವಾಗಿ ಹೇಳ್ತೀನಿ, ಈ ದೇಶದಲ್ಲಿ ನಾವು ತುಂಬ ನಂಬಿಕೊಂಡಿರುವಂಥ ಉಪನದಿಗಳು, ಇದು ಸಮುದ್ರ. ಭಾರತೀಯ ಜನತಾ ಪಾರ್ಟಿ ND ಅನ್ನೋದೊಂದು ಸಮುದ್ರ. ಇದಕ್ಕೊಂದಷ್ಟು ಉಪನದಿಗಳಿದ್ದಾವೆ. ಒಂದು ಹಿಂದೂ ಸಂಗಮ ಅಂತಿದೆ, ಮತ್ತೊಂದು ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಅಂತಿದೆ, ಇನ್ನು BJPನಲ್ಲಿ ಕಾನೂನು ಪ್ರಕೋಷ್ಠ ಅಂತಿದೆ, ಇನ್ನೊಂದು ವಿಶ್ವ ಹಿಂದೂ ಪರಿಷತ್ ಅಂತಿದೆ, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅಂತಿದೆ. ಯಾಕೆಂದರೆ ಈ ಹೆಸರುಗಳನ್ನೆಲ್ಲ ಈ ಪ್ರತಿಭಟನೆಕಾರರು ತಮ್ಮ ವೇದಿಕೆಯ ಮೇಲೆ ಹೇಳಿದ್ದಾರೆ. RS ಅವರು BJPಗೆ ಗುಂಡಾಲೋಗಿ ಎದುರು ಗಲಾಟ ಕರ್ ರಹೆ ಅಂತ ಹೇಳಿದ್ದವರು ಹೇಳಿದಾರೆ ತಾನೆ. ಅಭಿಜಿತ್ ದೀಪ್ಗೆ ಇದೇ ಮಾತನ್ನು ಪ್ರತಿ ದಿವಸ ಹೇಳ್ಕೊಂಬಂದ. 9ನೇ ದಿವಸದೊಳಗೂ ನರೇಂದ್ರ ಮೋದಿ ಹೆಸರನ್ನು ಪ್ರಸ್ತಾಪ ಮಾಡಲಾರ್ದು 9ನೇ ದಿವಸದ ಮೊದಲು ಬರೀ ಕೇವಲ ಧರ್ಮೇಂದ್ರ ಪ್ರಧಾನ್. ಯಾವಾಗ ಸ್ವಲ್ಪ ನಮಗೆ ಹೆದರ್ತಾರೆ ಅಂತ ಗೊತ್ತಾಯ್ತು, ಯಾವಾಗ ನಾವು ದಷ್ಟಪುಷ್ಟ ಆಗಿದ್ದೀವಿ ಅಂತ ಗೊತ್ತಾಯ್ತು, ಅಭಿ ಧರ್ಮೇಂದ್ರ ಪ್ರಧಾನ್ ಅಕೇಲ ನಹಿ ಮೋದಿ ಬಿ ಇಸ್ತೀಫಾ ದೇನಾ ಚಾಹಿ ಅಂತ, ಅವರು ರಾಜೀನಾಮೆ ಕೊಡಬೇಕು ಅಂತ ಶುರು ಮಾಡ್ದಾಯ್ತಾ ದೊಡ್ಡ ಜಿರ್ಲೆ ಅಭಿಜಿತ್ ದೀಪ್ಗೆ. ಅಂದರೆ ಆ ಥರ ಟ್ರೈನಿಂಗ್ ಆಗಿರುತ್ತೆ. ಮೊದಲನೇ ದಿವಸ ಯಾರಾದರೂ ನರೇಂದ್ರ ಮೋದಿಗೆ ಅವಾಚ್ಯವಾಗಿ ಬೈದ ತಕ್ಷಣ ಒಂದೋ ಕಾನೂನು ಪ್ರಕೋಷ್ಠ, ಇಲ್ಲ ಬೇರೆ ಯಾವುದಾದ್ರೂ ಉಪಸಂಘಟನೆಗಳು, ನಾನು ಹೇಳಿದ್ನಲ್ಲಿ ಈಗ ಉಪನದಿಗಳು, ಯಾರಾದರೂ ದಿಲ್ಲಿಯಲ್ಲಿ ಅಥವಾ ರಾಷ್ಟ್ರದ ಬೇರೆ ಭಾಗದಲ್ಲಿ ಒಂದು ಫೋಟೋ, ಒಂದು ವಿಡಿಯೋ ಕ್ಲಿಪ್ಪಿಂಗ್ ತೊಗೊಂಡು ಪೊಲೀಸ್ ಸ್ಟೇಷನಲ್ಲಿ ಒಂದು ಕೇಸ್ ಹಾಕಿದರೆ, ಒಬ್ಬರು ಜೈಲಿಗೆ ಒಳಗೆ ಹೋಗಿದ್ರೆ ಉಳಿದವರೆಲ್ಲ ಎಚ್ಚರಾಗ್ಬಿಡೋರು. ಒಬ್ಬರು ಅಲ್ಲಿರೋಂಥ 1000 ಜನ ಬೈದಿದ್ದಾರೆ, 1000 ಜನರ ಮೇಲೆ ಕೇಸ್ ಹಾಕಿ ಅಂತ ಹೇಳ್ತಾರೆ, ಒಬ್ಬರ ಮೇಲೆ ಕೇಸು. ಮೊದಲೇದಾಗಿ ಭಾರತೀಯ ಜನತಾ ಪಾರ್ಟಿ ಹೆಸರಿನಲ್ಲಿ ಭಾರತೀಯ ಜನತಾ ಪಾರ್ಟಿಯ ಕೆಳಗಡೆ, ಆ ಕೆಳಗಡೆ, ಆ ಛತ್ರಿಯ ಕೆಳಗಡೆ ಇರುವಂಥ ಉಳಿದ ಸಂಘಟನೆಗಳು ಮಿಕಿ ನೋಡ್ಕೊಂಡು ಕೂತವು, ಗರಬಡಿದ ಹಾಗೆ ಇದ್ದವು, ದಿಗ್ಭ್ರಮೆಗೊಂಡವು. ಸರ್ಕಾರವೇ ಏನೋ ಮಾಡುತ್ತೆ, ನಾವೇನು ಮಾಡಬೇಕಾಗಿಲ್ಲ ಅಂತ ತಮಗೆ ತಾವೇ ಪಲಾಯನವಾದವನ್ನು ಮುಂದುವರಿಸ್ಕೊಂಡು ಬೇಜಾರು ಮಾಡ್ಕೋಬೇಡಿ. ನಾನು ಕೂಡ ಅದೇ ಸಂಘಟನೆಗಳ ಕೂಡ ಮುಂದೆ ಬಂದವನು. ನನಗೆ ನೀವು ಕೇಳ್ಬೋದು, ನೀವು ಯಾಕೆ ಹಾಕಲಿಲ್ಲ ಕೇಸು ಅಂತ ಕೇಳ್ಬೋದು. ಕೇಸ್ ಹಾಕೋದು ನನ್ನ ಕೆಲಸ ಅಲ್ಲ. ನಾನು ಕೇಸ್ ಹಾಕಿ ಕೋರ್ಟ್ಗೆ ಓಡಾಡ್ಲಿಕ್ಕೆ ಶುರು ಮಾಡಿದರೆ ಇಲ್ಲಿ ನಾನು ವಿಡಿಯೋ ಮಾಡಲಿಕ್ಕಾಗಲ್ಲ, ಹೇಳಬೇಕಾದ ವಿಷಯಗಳನ್ನು ಹೇಳಲಿಕ್ಕಾಗಲ್ಲ. ಯಾರ್ಯಾರು ಯಾವ ಕೆಲಸಗಳನ್ನ ಮಾಡಬೇಕು ಅವ್ರು ಅದನ್ನೇ ಮಾಡಬೇಕು. ಪ್ರತಿಭಟನೆ ಮಾಡೋರು ಪ್ರತಿಭಟನೆ ಮಾಡಬೇಕು, ಕಾನೂನು ಪ್ರಕೋಷ್ಠದವರು ಕಾನೂನಾತ್ಮಕವಾಗಿ ಇದರ ವಿರುದ್ಧ ಏನು ಮಾಡಬೇಕು ಆ ಸೆಣಸಾಟವನ್ನು ಮಾಡಬೇಕು. ಸೋಷಿಯಲ್ ಮೀಡಿಯಾ ಇದರ ವಿರುದ್ಧ ನರೇಟಿವನ್ನು ಸೃಷ್ಟಿ ಮಾಡಬೇಕು. ಏಕೆಂದರೆ ನಿಮ್ಮ ಕೈಯಲ್ಲಿ ಸರ್ಕಾರ ಇದೆ, ನಿಮ್ಮದೇ ಸರ್ಕಾರ ಇದೆ. ಕೇಂದ್ರದಲ್ಲಿ ಮತ್ತು ದಿಲ್ಲಿ ರಾಜ್ಯದಲ್ಲಿ ಎರಡೂ ಕಡೆ ನಿಮ್ಮದೇ ಸರ್ಕಾರ ಇದೆ. ನೀವು ಮಾಡಲಾರ್ದು ಇನ್ಯಾರು ಮಾಡ್ತಾರೆ ಸ್ವಾಮಿ? ಒಂದು ಕೇಸ್ ಜಡ್ದಿದ್ರೆ ಇಷ್ಟೆಲ್ಲ ರಂಪಾಟ ಆಗ್ಲಿಕ್ಕೆ ಸಾಧ್ಯವೇ ಇರಲಿಲ್ಲ. ಹೆದರ್ಕೊಂಡ್ಬಿಡೋರು. ಒಬ್ಬನ್ನು ಅರೆಸ್ಟ್ ಮಾಡುವಂಥ ಒಂದು ವಿಡಿಯೋ ತೊಗೊಂಡು ಯೋಗಿ ಆದಿತ್ಯನಾಥ್ ಏನು ಮಾಡಿದ್ರು ಸ್ವಾಮಿ? ಮೊದಲು ಎನ್ಕೌಂಟರ್ ಮಾಡಲಿಲ್ಲ, ಕಾಲಿಗೆ ಗುಂಡು ಹೊಡೆದ್ರು. ಆಪರೇಷನ್ ಲಂಗಡ ಮಾಡಿ ಇಬ್ಬರು ಪೊಲೀಸರು ಕರ್ಕೊಂಡು ಮಾರ್ಚ್ ಫಾಸ್ಟ್ ಮಾಡಿ ಒಂದು ವಿಡಿಯೋ ಮಾಡಿದ್ರು, ಕವಾಯತು ಮಾಡಿ. ಅದನ್ನು ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲ ಪತ್ರಿಕೆಯಲ್ಲಿ ಬರೋ ಹಾಗೆ ನೋಡಿಕೊಂಡ್ರು 1ನೇ ದಿವಸ. ಹಾಗಂತ ನಿಂತು ಹೋಗಲಿಲ್ಲ. 16,000 ಜನ ಲಂಗಡ ಆಗಿದ್ದಾರೆ, ಒಬ್ಬರು ಕೋರ್ಟ್ಗೆ ಹೋಗಿಲ್ಲ ಇಲ್ಲಿವರೆಗೂ. ಇಲ್ಲಿ ಒಬ್ಬನಿಗೋ ಇಬ್ಬರಿಗೋ ಪ್ಯಾಲೆಟ್ ಗನ್ ಬಿದ್ದಿರೋದು. ಆಗಲೇ ಕೋರ್ಟಲ್ಲಿ ಎಗರಾಡ್ತಾ ಇದ್ದಾರೆ ರಾಹುಲ್ ಗಾಂಧಿ ಅವರು. ಜೀವನ್ ಮರಣದ ಹೋರಾಟ, ಏನೂ ಆಗಿಲ್ಲ ಮನುಷ್ಯನಿಗೆ. ಸ್ವಲ್ಪ ಚರ್ಮ ಕಿತ್ತಿದೆ, ಸ್ವಲ್ಪ ಗಾಯ ಆಗಿದೆ. ಮುಂಚೆ ಈ ಪ್ಯಾಲೆಟ್ ಗನ್ ಅನ್ನೋದೇ ಇರಲ್ಲ. ನಾವು ಸಣ್ಣವರಿದ್ದಾಗೆಲ್ಲ ಏನು ಹಾಕೋರು, ಉದ್ರಿಕ್ತ ಗುಂಪನ್ನು ಚದುರಿಸಲು ಪೊಲೀಸರು ಗಾಳಿಯಲ್ಲಿ ಗುಂಡು ಹೊಡೆದರು. ಗುಂಡನ್ನು ಹೊಡಿತಾ ಇದ್ರು ಮುಂಚೆ.
ಪೆಲೆಟ್ ಗನ್ ಇತ್ತೀಚೆಗೆ ಬಂದು ಅದು ಬದುಕಿಸ್ಲಿಕ್ಕೆ ಬಂದಿರೋದ್ರಿ. ಪೆಲೆಟ್ ಗನ್ನು ಸಾಯಿಸ್ಲಿಕ್ಕಲ್ಲ. ಮುಂಚೆ ಅಶ್ರುವಾಯು, ವಾಟರ್ ಗನ್ನು, ಲಾಠಿ ಚಾರ್ಜು ಎಲ್ಲ ಆದಮೇಲೆ ಗುಂಡು ಹೊಡೆಯೋ ಆರ್ಡರ್ ಮಾಡ್ತಿದ್ರು ರೀ ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟು. ಗಾಳಿಯಲ್ಲಿ ಗುಂಡು ಹೊಡೆಯೋರು, ದಾಟಲಿಲ್ಲ ಅಂದರೆ ಎದುರುಗಡೆ ಗುಂಡು ಹೊಡೆಯೋರು. ಪ್ಯಾಲೆಟ್ ಗನ್ನಿಗೆ ಇಷ್ಟೆಲ್ಲ ಮಾತಾಡ್ತಾ ಇದ್ದಾರೆ ಅವರು. ಆಯಿತಾ, ಇರಲಿ, ಬದಿಗಿಡಿ ಅದನ್ನ. ಯಾವುದಾದ್ರೂ ಸಂಘಟನೆಯವರು ಕೇಸ್ ಹಾಕಿ ಅವ್ರನ್ನ ಮೆತ್ತಗೆ ಮಾಡುವಂಥ ಎಲ್ಲ ಅವಕಾಶಗಳಿದೆ. ಎರಡನೇದು, ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಅಂತ ಒಂದು ದೊಡ್ಡ ಆರ್ಗನೈಸೇಷನ್ ಈ ದೇಶದಲ್ಲಿದೆ. ಬಲಪಂಥೀಯ ಧೋರಣೆ ಇರುವಂಥ, ರಾಷ್ಟ್ರಭಕ್ತಿ, ಚಾರಿತ್ರ್ಯ ಇದ್ರ ಬಗ್ಗೆ ಮಾತಾಡುವಂಥ ದೊಡ್ಡ ಸಂಘಟನೆ ಇದೆ. ಈ ಸಂಘಟನೆಯವರು ಇದರ ವಿರುದ್ಧವಾದಂಥ ನರೇಟಿವನ್ನು ಸೃಷ್ಟಿ ಮಾಡೋದ್ರಲ್ಲಿ ವಿಫಲರಾಗಿಬಿಟ್ರು. ಅಲ್ಲಿ ಹೋಗಿರೋರೆಲ್ಲ ಗಲಭೆಕೋರರು, ಅಲ್ಲಿರೋರೆಲ್ಲ ಹಿಂಸಾಕೋರರು. ಅವರ ಉದ್ದೇಶ ಪರೀಕ್ಷೆಗಳಲ್ಲ. ಈ ದೇಶದಲ್ಲಿ ಬೇಕಾದಷ್ಟು ಪರೀಕ್ಷೆಗಳಾಗಿದ್ದಾವೆ, ಲೀಕ್ ಆಗಿದ್ದಾವೆ, ನಡೀತಾನೆ ಇದ್ದಾವೆ ಅಂತ ಪಟ್ಟಿಯನ್ನು ಹಿಡ್ಕೊಂಡು ಬೆಳಗ್ಗೆ ಎದ್ರೆ ಪತ್ರಿಕಾಗೋಷ್ಠಿ, ಬೆಳಗ್ಗೆ ಎದ್ರೆ ಮೀಡಿಯಾ ಕವರೇಜು, ಬೆಳಗ್ಗೆ ಎದ್ರೆ ಪ್ರೆಸ್ ಬ್ರೀಫಿಂಗು, ಬೆಳಗ್ಗೆ ಎದ್ರೆ ಇದ್ರ ವಿರುದ್ಧ ನರೇಟಿವನ್ನು ದೊಡ್ಡ ಪ್ರಮಾಣದಲ್ಲಿ ಇವ್ರಿಗಿಂತ ಜಾಸ್ತಿ ಇವ್ರು 10 ಮಾಡಿದರೆ ಅವ್ರು 100 ಮಾಡಿದರೆ ನೈತಿಕವಾಗಿ ಇವರು ಕುಸಿದು ಹೋಗೋರು. ನಮ್ಮ ವಿರುದ್ಧ ಈ ರೀತಿ ನರೇಟಿವ್ ಆಗ್ತಾ ಇದೆ ಅಂತ. ಆ ಕೆಲಸ ಯಾರು ಮಾಡಿದರು? ನಮ್ಮಂಥ ಚಾನಲ್ಗಳು ಮಾಡಿದರು. ನಮ್ಮಂಥ ಚಾನಲ್ಗಿರುವಂಥ ಅತಿ ದೊಡ್ಡ ದೌರ್ಭಾಗ್ಯ ಏನಂದರೆ, ಇದು ಬಲಪಂಥೀಯ ಚಾನಲ್ ಅಂತ ಗೊತ್ತಾದ ತಕ್ಷಣ ನಮ್ಮ ಅಲ್ಗಾರಿದಮ್ಮ ಚೇಂಜ್ ಆಗಿಬಿಡುತ್ತೆ. ಒಬ್ಬ ಎಡಪಂಥೀಯ ಹಾಕಿರೋ ವಿಡಿಯೋಗೂ ನಮ್ಮ ವಿಡಿಯೋಗೂ ವ್ಯತ್ಯಾಸ ಏನಂದರೆ, ನಮ್ಮದು 50,000 ಜನ ನೋಡಿದ್ದಾರೆ ಅಂತ ಅದು ತೋರಿಸಿದ್ದು, ವ್ಯೂಸ್ 50,000 ಅಂತ ತೋರಿಸಿದ್ರೆ ಅವ್ರು 5 lakh ಅಂತ ತೋರಿಸುತ್ತೆ. ಅದು ಪ್ರಮೋಟ್ ಆಗುತ್ತೆ, ಅದು ಹೆಚ್ಚು ಜನರಿಗೆ ತಲುಪುವ ಹಾಗೆ ವ್ಯವಸ್ಥೆ ಮಾಡಲಾಗತ್ತೆ. ನಮ್ಮಲ್ಲಿ ಹಾಗಲ್ಲ, ನಮ್ಮಲ್ಲಿ ಕರ್ಬ್ ಮಾಡಲಾಗತ್ತೆ. ಮೊಟ್ಟೆ ಹೊಡೆದಿರೋ ಒಂದು ವಿಡಿಯೋ ಹಾಕಿದ್ದಕ್ಕೆ ನನ್ನ ಚಾನಲ್ನ ವಿಡಿಯೋನ ಬ್ಲಾಕ್ ಮಾಡಲಾಯಿತು. ಅದಕ್ಕಾಗಿ ನಾವು ಪ್ರತ್ಯೇಕವಾಗಿ ರವೀಂದ್ರ ಜೋಶಿ ಅಂತ ಇನ್ನೊಂದು ಚಾನಲ್ ಕೂಡ ಮಾಡಿಟ್ಕೊಂಡಿದ್ದೀವಿ. ಯಾವತ್ತೋ ಇದು ಬ್ಲಾಕ್ ಆಗಿಬಿಡುತ್ತೆ ಅನ್ನುವಂಥ ಭಯಕ್ಕೆ. ನಾನು ಗಲಭೆಯ ಚಿತ್ರ ಹಾಕಿರಲಿಲ್ಲ, ಅವಾಚ್ಯವಾಗಿ ಮಾತಾಡಿರಲಿಲ್ಲ, ಬೆಂಕಿ ತೋರಿಸಿಲ್ಲ, ರಕ್ತವನ್ನು ತೋರಿಸಿಲ್ಲ. ಕಮ್ಯುನಿಟಿ ಸ್ಟ್ಯಾಂಡರ್ಡ್ ಒಳಗಡೆನೇ ಇದ್ದು ಒಬ್ಬ ಜನಪ್ರತಿನಿಧಿಯ ಮೇಲೆ ಮೊಟ್ಟೆ ಎಸೆದಿರುವಂಥ ಫೋಟೋ ಹಾಕಿದ್ದು, ನಾನು ವಿಡಿಯೋ ಹಾಕಿದ್ದು. ಅದಕ್ಕೆ ಒಂದು ದಿವಸ ಬ್ಲಾಕ್ ಮಾಡಿ, ಮಾರನೇ ದಿವಸ ಎಲ್ಲ ನಮ್ಮ ಸಾಮಾಜಿಕ ಪರಿವಾರದ ಬಂಧುಗಳು ನಿನ್ನೆ ಯಾಕೆ ವಿಡಿಯೋ ಬಂದಿಲ್ಲ ಅಂತ ಗಲಾಟೆ ಮಾಡಲಿಕ್ಕೆ ಶುರು ಮಾಡಿದೆ. ಈಗ ಫೋಟೋ ಹಾಕೋದೇ ನಿಲ್ಲಿಸ್ಬಿಟ್ಟಿದ್ದೀವಿ. ನಾವು ಏನನ್ನು ಹೇಳಬೇಕು ಅದು ಹೇಳಲಿಕ್ಕೆ ಆಗ್ತಾಯಿಲ್ಲ. ಮಾಡಬೇಕಾದ ಕೆಲಸ ಯಾರ್ದು? ಸೋಷಿಯಲ್ ಮೀಡಿಯಾ ಅಂತ ಇದೆ ಭಾರತೀಯ ಜನತಾ ಪಾರ್ಟಿ, ದೊಡ್ಡ ನೆಟ್ವರ್ಕ್ ಅದು. ಈ ದೇಶದಲ್ಲಿ ರಾಜಕೀಯವನ್ನು ಸೋಷಿಯಲ್ ಮೀಡಿಯಾ ಮೂಲಕ ಮುಂದೆ ತೆಗೆದುಕೊಂಡು ಹೋಗಬಹುದು ಅಂತ ತೋರಿಸಿದ ಮೊಟ್ಟ ಮೊದಲ ವ್ಯಕ್ತಿ ನರೇಂದ್ರ ಮೋದಿ. ನೆನ್ಪಿಟ್ಕೊಳ್ಳಿ, ಕಾಂಗ್ರೆಸ್ ಅಲ್ಲ. ಇದನ್ನು ತುಂಬ ಚೆನ್ನಾಗಿ ಎನ್ಕ್ಯಾಶ್ ಮಾಡಿದವರು ಕಾಂಗ್ರೆಸ್ನವರು. ನರೇಂದ್ರ ಮೋದಿಯವರು ಸೋಷಿಯಲ್ ಮೀಡಿಯಾ ಅನ್ನುವಂಥ ಕಾಲಘಟ್ಟದಲ್ಲಿ ನಾವು ಅದಕ್ಕೆ ಅನುಗುಣವಾಗಿ ಅದನ್ನು ಚೆನ್ನಾಗಿ ಬಳಸ್ಕೋಬೇಕು, ಅದನ್ನು ಅಸ್ತ್ರ ಮಾಡಬೇಕು ಅಂತ ಶುರು ಮಾಡಿದರು. ಅದಾದ ಮೇಲೆ ಆ ಮೂಮೆಂಟ್ ಒಂದ್ಸಲ ಅವ್ರು ಪ್ರಧಾನಿ ಆದ ಕೂಡಲೇ ಅದು ಮಲ್ಕೊಂಡ್ಬಿಡುತ್ತೆ. ಅದು ಇವರು ಎಚ್ಚೆತ್ಕೊಂಡ್ಬಿಟ್ರು, ಇವರು ಜೋರಾಗಿ ಅದನ್ನ ಮಾಡ್ಲಿಕ್ಕೆ ಶುರು ಮಾಡಿ. ಯಾಕಂದ್ರೆ ನಾವು ಹೇಳ್ಕೊಟ್ಟಿದ್ದೀವಲ್ಲ ಹೀಗೆ ಮಾಡ್ಬೋದು ಅಂತ, ಅವ್ರು ಮಾಡ್ಲಿಕ್ಕೆ ಶುರು ಮಾಡಿದರು. ನಮ್ಮ ಸೋಷಿಯಲ್ ಮೀಡಿಯಾ ಏನು ಮಾಡ್ತಾ ಇದೆ? ಅಮಿತ್ ಮಾಳವಿಯ ಇವರು ಕೂತಿದ್ದಾರೆ, ಎಲ್ಲೋ ಚಾನಲ್ ಒಂದಿಷ್ಟು ಹೋಗಿ ಇದು ಸುದ್ದಿಗಳು ಕಳಿಸ್ತಾರೆ, ಇದ್ದದ್ರಲ್ಲಿ ಏನೋ ಮ್ಯಾನೇಜ್ ಮಾಡ್ಲಿಕ್ಕೆ ನೋಡ್ತಾರೆ. ನರೇಟಿವ್ ಸೃಷ್ಟಿ ಮಾಡೋದ್ರಲ್ಲಿ ಸಂಪೂರ್ಣವಾಗಿ ವಿಫಲರಾದರು. ನಿನ್ನೆ ರುಚಿಕಾ ಸಿಂಗ್ ಅಂತ ಒಬ್ಬ ಮಾಡೆಲ್ನ ಅರೆಸ್ಟ್ ಮಾಡಿದ್ದಾರೆ, ನೋಯ್ಡಾದಲ್ಲಿ ಅರೆಸ್ಟ್ ಮಾಡಿದ್ದಾರೆ, ಕೇಸ್ ಹಾಕಿದ್ದಾರೆ ಅವಳ ಮೇಲೆ. ಆಕೆ ಲಬೋ ಹೊಯ್ಕೋತಾ ಇದ್ದಾರೆ. ಯೋಗಿ ಆದಿತ್ಯನಾಥ್ನ ಇದಕ್ಕೆ ಹೋಗಾಯ್ತು, ವ್ಯಾಪ್ತಿಗೆ ಹೋಗಾಯ್ತು ಅದು ಕೇಸು. ಅಲ್ಲಿ ಕೇಸ್ ಹಾಕಿದ್ದಾರೆ. ಭಯ ಹೇಗಿದೆ ಅಂದರೆ, ಯಾವ ರೀತಿಯ ಟ್ರೀಟ್ಮೆಂಟ್ ಆಗತ್ತೆ ಅಂತ ಗೊತ್ತಿಲ್ಲ. ಮೇಕಪ್ ಎಲ್ಲ ಅಳಿಸ್ಕೊಂಡು ಲಬ ಹೊಡ್ಕೋತಾ ಇದ್ದಾರೆ ಆಕೆ. ಇದು ಮುಂಚೆನೂ ಮಾಡ್ಬೋದಿತ್ತಲ್ಲ. ಇನ್ನೊಂದು ಹುಡುಗಿ, ನರೇಂದ್ರ ಮೋದಿಯವರ 13ನೇ ದಿವಸ ತೇರ್ವಿ ಮಾಡ್ತಾ ಇದ್ದೀವಿ ನಾವು, ಶ್ರಾದ್ದ ಮಾಡ್ತಾ ಇದ್ದೀವಿ ನಾವು ಅಂತ ಬಹಿರಂಗವಾಗಿ ಎಲ್ಲ ಕಡೆ ವೈರಲ್ ಆಗಿದೆ. ಆಕೆ ಮೇಲೆ ಕೇಸ್ ಹಾಕ್ಬೋದಿತ್ತು. ಈಗ ನಾವು ಕೇಸ್ ಹಾಕಿಲ್ಲ ಆಕೆ ಮೇಲೆ ಯಾವುದೇ ಕಾನೂನು ರೀತಿಯ ಕ್ರಮ ಕೈಗೊಂಡಿಲ್ಲ. ಯಾಕೆ CBSE ಸ್ಟೂಡೆಂಟು, CBSE ಲಾಂಗ್ ಫಾರ್ಮ್ ಗೊತ್ತಿಲ್ಲ ಆಕೆಗೆ, ಸಿಕ್ಕಾಕೊಂಡ್ಬಿಟ್ಲು ಮಾತಾಡ್ತಾ. CBSE ಲಾಂಗ್ ಫಾರ್ಮ್ ಅಂದರೆ ಹೇಳಕ್ಕೆ ಬರಲಿಲ್ಲ. ನೀಟ್ ಬಗ್ಗೆ ಬಂದಿದ್ದೀನಲ್ಲ, ಆಯ್ತಮ್ಮ ಹಂಗಾರೆ ಏನು ಓದ್ತಾ ಇದೆಯಾ? CBSE ಅಂದರೆ ಏನು ಅಂತ ಹೇಳಕ್ಕೆ ಬರಲಿಲ್ಲ. ಆಕೆ ಮನೆ ಮಾಲೀಕ ಮನೆ ಖಾಲಿ ಮಾಡಿಸ್ತಾರೆ. ನಿನ್ನಿಂದ ನೀನು ದೇಶದ ವಿರುದ್ಧವಾಗಿ ನಮ್ಮ ಪ್ರಧಾನಿ ಬಗ್ಗೆ ಮಾತಾಡಿದೆ, ನಿಮ್ಮ ಮನೇಲಿ ಇರಕೂಡ್ದು ಅಂತ. ಆಕೆ ನಿನ್ನೆ ಅಳ್ತಾ ಇದ್ದಾರೆ, ನನ್ನ ಮನೆ ಖಾಲಿ ಮಾಡಿಸ್ತಾ ಇದ್ದಾರೆ ನೋಡಿ ಅಂತ. ಸಮಾಜ ಎಚ್ಚೆತ್ತುಕೊಂಡಿದೆ, ಉಪನದಿಗಳು ಕೆಲಸ ಮಾಡ್ತಾ ಇಲ್ಲ, ಸಮುದ್ರ ಅಲ್ಲಿ. ಎರಡನೇದಾಯ್ತಾ? ಮೊದಲೇದ್ದು ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಫೇಲು, ಉಳಿದ ಹಿಂದೂ ಸಂಘಟನೆಗಳು ಫೇಲು, ಬಜರಂಗ್ ದಳ ಫೇಲು. ಪಾಪ 8 ಜನ ಬಂದರು, ಅವ್ರ ಮೇಲೆ ಮಾಬ್ ಲಿಂಚಿಂಗ್ ಆಯಿತು, ಅವ್ರು ಬರೋದು ಬಿಟ್ಬಿಟ್ರು. ದಿಲ್ಲಿಯಲ್ಲಿರುವಂಥ ಹಿಂದುತ್ವ ಯಾವ ಮಟ್ಟಿಗಿದೆ? 7ಕ್ಕೆ 7 ಸ್ಥಾನ MP ಎಲೆಕ್ಷನಲ್ಲಿ ಗೆದ್ಕೊಂಡಿರೋದ್ರಿ ದಿಲ್ಲಿಯಲ್ಲಿ. ಈಗಲ್ಲ, ನಿರಂತರವಾಗಿ ಒಂದು ಕಡೆ ಅರವಿಂದ್ ಕೇಜ್ರಿವಾಲ್ ವಿಧಾನಸಭೆಯಲ್ಲಿ ಗೆದ್ರೆ ಕೇಂದ್ರದಲ್ಲಿ ಆತ ಒಳಗೆ ಬರಲಿಕ್ಕೆ ಆಗಲಿಲ್ಲ. ಆ ಲೆವೆಲ್ಗೆ ಹಿಂದುತ್ವದ ಪೃಷ್ಠಭೂಮಿ ಅದು. ನೀವು ಅವರಿಗೆ ಸಹಕಾರಿಯಾಗಿ ನಿಲ್ಲಬೇಕಲ್ವ ವ್ಯವಸ್ಥೆ. ಬಜರಂಗ್ ದಳದವ್ರು ಬರ್ತಾರೆ, ಹಿಂದೂ ಪರಿಷತ್ತವ್ರು ಬರ್ತಾರೆ, ನೀವು ಅವ್ರಿಗೆ ಪೂರಕವಾಗಿ ನಿಮ್ಮ ಆಲೋಚನಾ ಶೈಲಿ, ನಿಮ್ಮ ಪ್ರತಿಕ್ರಿಯೆ ಹಂಗಿದ್ದಾಗ ಬರ್ತಾರೆ. ನೀವು ಅವ್ರಿಗೆ ಅವಕಾಶ ಮಾಡಿಕೊಟ್ಟಿಲ್ಲ. 2ರದ್ದು ಮುಗಿತಾ? 3ನೇದು ವಿಪಕ್ಷಗಳು.
ನಾನು ಇನ್ನೂ ಹೇಳಿದೆ, ರಾಹುಲ್ ಗಾಂಧಿ ಇನ್ನಿಲ್ಲದ ಹಾಗೆ ಹೋರಾಟ ಮಾಡಿದರು. ಒಬ್ಬ ಧರ್ಮೇಂದ್ರ ಪ್ರಧಾನನ ರಾಜೀನಾಮೆಯನ್ನು ಅವ್ರ ಕಡೆ ಕೊಡಿಸ್ಲಿಕ್ಕಾಗಲಿಲ್ಲ. ಆದರೆ 3 ಹುಡುಗರು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಪೇಜ್ ಮಾಡಿಕೊಂಡು ಇನ್ಸ್ಟಾಗ್ರಾಮಲ್ಲಿ ಮಿಲಿಯನ್ಸ್ ಆಫ್ ವ್ಯೂಸ್ ಅಂತ ತೋರಿಸಿ ನರೇಟಿವ್ ಸೃಷ್ಟಿ ಮಾಡಿ ಬಂದು ಯಾವುದೇ ರೀತಿಯಾದ ಇನ್ಫ್ರಾಸ್ಟ್ರಕ್ಚರ್ ಇಲ್ಲ, ಯಾವುದೇ ರೀತಿಯ ಫಂಡಿಂಗ್ ಸ್ಟಾರ್ಟ್ ಆಗಿರಲಿಲ್ಲ. ಹಿಂದ್ಗಡೆಯಿಂದ ಅರವಿಂದ್ ಕೇಜ್ರಿವಾಲ್ ಎಲ್ಲ ಇದ್ದರು. ಆಮೇಲೆ ಎಲ್ಲ ಬಂದು ಹರಿದು ಬಂತು, ಯಶಸ್ಸು ಬರ್ತಾ ಇದೆ ಅಂದ್ಕೊಂಡು ಎಲ್ಲರೂ ಬರ್ತಾರೆ ಹುಡ್ಕೊಂಡು. ಆಮೇಲೆ ಅದು ದೊಡ್ಡದಾದಂಥ ತಾಂಡವವಾಡುವ ವ್ಯವಸ್ಥೆ ಆಯಿತು. ಬಿಟ್ಕೊಟ್ಟದ್ದು ನಾವೇ ಅಲ್ವ ಅವ್ರಿಗೆ. ವಿಪಕ್ಷದವ್ರು ಏನು ಮಾಡಿದರು? ಅಖಿಲೇಶ್ ಯಾದವ್ ಚಂದಾಚೋರಿ ಅಂತ ಅದನ್ನು ಇಟ್ಕೊಂಡು 2022 ಚುನಾವಣೆಯನ್ನು ಆಳಬೇಕು ಅಂತ ಪ್ರಯತ್ನ ಮಾಡಿದ. ಈ ಬಾರಿ ಸಂಸತ್ ಅಧಿವೇಶನದಲ್ಲಿ ಇದ್ದಂಥ ಏಕಮೇವ ಅಜೆಂಡಾ ರಾಹುಲ್ ಗಾಂಧಿಯಿಂದ ಹಿಡಿದು ಅಖಿಲೇಶ್ ಯಾದವಿಂದ ಹಿಡಿದು ಎಲ್ಲರದ್ದು ಒಂದೇ ಒಂದು ಚಂದಾಚೋರಿ ಅಂತ. ಅಂದರೆ ದೇಣಿಗೆ ದುಡ್ಡನ್ನು ಕದ್ದಿದ್ದಾರೆ, ಹಿಂದುತ್ವದ ಹೆಸರು ಹೇಳ್ತಾರೆ, ಹಿಂದುತ್ವದ್ದೇ ಲೂಟಿ ಮಾಡ್ತಾರೆ ಹಿಂದೂಗಳು ಅಂತ, ಹಿಂದೂಗಳ ಮೇಲೆ ಕಳಂಕ ಹೊರಿಸೋದು ಮತ್ತು ರಾಮ ಭಕ್ತರು ಹಿಂದೂಗಳೇನಿದ್ದಾರೆ ಅವರು ಈಗಿರುವ ವ್ಯವಸ್ಥೆಯ ವಿರುದ್ಧ ಸಿಡಿದು ಬೀಳ್ತಾರೆ ಅನ್ನುವಂಥ ನಂಬಿಕೆಯಲ್ಲಿ ಅವ್ರ ಹೋರಾಟ ಶುರುವಾಗಿತ್ತು. ಅವ್ರಿಗೆ ಈ ಪೇಪರ್ ಲೀಕು ಇದು ದೊಡ್ಡ ಇಶ್ಯೂ ಅಂತ ಅವ್ರಿಗೆ ಗೊತ್ತಿರಲಿಲ್ಲ. ರಾಹುಲ್ ಗಾಂಧಿ ಗೊತ್ತಿರಲಿಲ್ಲ, ಅಖಿಲೇಶ್ ಯಾದವ್ ಗೊತ್ತಿರಲಿಲ್ಲ. ಅದು ಈ ಮಟ್ಟಿಗೆ ಬೆಳೆಯುತ್ತೆ ಅಂತ ಅವ್ರ ಕಲ್ಪನೆನೇ ಇಲ್ಲ. ಯಾಕಂದ್ರೆ ಅವರೆಲ್ಲ ಪ್ರಯತ್ನ ಮಾಡಿ ಪ್ರತಿಭಟನೆ ಮಾಡಿ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡಲಾರದೆ ವಿವಶಗೊಂಡಂಥ ಜನ ಅವರು, ವಿವಶರಾಗಿದ್ದರು. ಆಗಲ್ಲ ನಮ್ಮ ಕಡೆ ಅದು. ಚಂದಾಚೋರಿ ಹಿಡ್ಕೊಂಡು ಓಡಾರು ನೋಡಿ. ಆ ರೀತಿ ಮಾತಾಡಿದವರು ಆಮೇಲೆ ರಾಮ ಭಕ್ತರಾಗಿ ಅವರು ತಮ್ಮನ್ನು ತಾವು ತೋರ್ಪಡಿಸ್ಕೋಬೇಕು, ಜನ ಒಪ್ಪುವ ಹಾಗೆ ಮಾಡಬೇಕು. ಡಿಂಪಲ್ ಯಾದವ್ ಏನು ಹೇಳ್ತಾರೆ? ಹೇಳಿದ್ದೇನಾಕೆ ಅಂತಂದರೆ, ಯಾವ ಅಕ್ರಮವಾಗಿ ಬರುವಂಥ ಅಕ್ರಮವಾಗಿ ಕಟ್ಟಿರುವಂಥ ರಾಮ ಮಂದಿರಕ್ಕೆ ನಾವು ಹೋಗುವಂಥದ್ದಲ್ಲ, ಅದ್ರ ಮೇಲೆ ಬುಲ್ಡೋಜರ್ ಪ್ರಯೋಗ ಆಗಬೇಕು ಅಂತ ಹೇಳ್ತಾರೆ. ಈಗಲೂ ನಾ ಹೇಳೋದು, ಬುಲ್ಡೋಜರ್ ಎಲ್ಲ ಕಡೆ ಓಡಿಸ್ತಾರೆ, ರಾಮ ಮಂದಿರದ ಮೇಲೆ ಯಾಕೆ ಓಡಿಸಲ್ಲ? ಚಂದಾಚೋರಿ ಆಗಿದೆ ಅಂತ ಕೇಳ್ತಾರೆ ಡಿಂಪಲ್ ಯಾದವ್ ಅವರು. ಅಖಿಲೇಶ್ ಯಾದವ್ ಧೋರಣೆ ಹಾಗೆ ಇದೆ. ಇವ್ರು ಹಿಂದೂಗಳು ನಂಬ್ತಾರ? ಇವರು ಎಲ್ಲ ಫೇಲ್ಯೂರು. ಈಗ ಅದಕ್ಕೆ ರಾಹುಲ್ ಗಾಂಧಿ ನಿನ್ನೊಂದು ಪತ್ರಿಕಾಗೋಷ್ಠಿ ಮಾಡ್ತಾರೆ. ಪತ್ರಿಕಾಗೋಷ್ಠಿಯಲ್ಲಿ ಚರ್ಚೆ ಏನು? ಅಮಿತ್ ಶಾ ರಾಜೀನಾಮೆ ಕೊಡಬೇಕು. ಅಲ್ಲ ರೀ, ಅಮಿತ್ ಶಾ ಯಾಕೆ ರಾಜೀನಾಮೆ ಕೊಡಬೇಕು? ಇಲ್ಲ, ಅವರು ಪೆಲೆಟ್ ಗನ್ ಹೊಡಿಲಿಕ್ಕೆ ಅವಕ್ಕೆ ಇದನ್ನು ಕೊಟ್ಟರು, ಆರ್ಡರ್ ಮಾಡಿದ್ರು ಅವರು, ಅದಕ್ಕೆ ರಾಜೀನಾಮೆ ಕೊಡಬೇಕು. ಇದು ಹೋಯ್ತದು. ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡುವವರೆಗೂ ನಾವು ಚರ್ಚೆಯಲ್ಲಿ ಭಾಗವಹಿಸುವುದಿಲ್ಲ ಅಂತ ನಂಬರ್ 7 ಲೋಕ ಕಲ್ಯಾಣ ಮಾರ್ಗದಲ್ಲಿ ಕೂತು ನಾಟಕ ಮಾಡಿ ಪ್ರಹಸನ ಮಾಡಿ ಎತ್ಕೊಂಡೋಗಿ ಬಸ್ಸಲ್ಲಿ ಹಾಕಿ ಅದೆಲ್ಲ ಮುಗಿದೋಯ್ತು. ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಟ್ಟದರ ಲಾಭ ಕಾಂಗ್ರೆಸ್ಗೆ ಆಗಲಿಲ್ಲ. ಏಕೆಂದರೆ ಅದರ ಲಾಭವನ್ನು ಹೈಜಾಕ್ ಮಾಡಿದ್ದು ಮತ್ತು ಅದನ್ನು ಪಡ್ಕೊಂಡದ್ದು ಜಿರ್ಲೆಗಳು. ನಮ್ಮದೇನು ಹಾಗಂದರೆ ನಮ್ಮ ವಿಶ್ವಾಸಾರ್ಹತೆ ಏನು? ನಮ್ಮದೇನಿಗೆ ಅಜೆಂಡಾ ಮುಂದೆ? ನಮ್ಮ ಮುದ್ದ ಏನು? ನಮ್ಮ ಮುದ್ದ ಚಂದಾಚೋರಿ ಮುಗಿದೋಯ್ತು, ಆಗಲ್ಲ, ಈಗ ಮುಗಿದೋಯ್ತದ. ಅದಕ್ಕಿಂತ ದೊಡ್ಡದಂಥ ಘನೀಭವಿಸಿದಂಥ ಅತಿ ದೊಡ್ಡದಾದಂಥ ದೈತ್ಯಾಕಾರದ ಸಮಸ್ಯೆ ಇರುವ ರೀತಿಯಲ್ಲಿ ಬಿಂಬಿಸಾಯಿತು. ಈ ದೇಶದಲ್ಲಿ ಆಗಲಿ ಎಲ್ಲೂ ಪೇಪರ್ ಲೀಕ್ ಆಗೇ ಅಲ್ವಾ? ಇನ್ನೂ ಆಗ್ತಾನೆ ಇದ್ದಾವೆ. ಪಂಜಾಬ್ದಲ್ಲಿ ಆಯ್ತು, ಇದಾದ ಮೇಲೆ ಪಂಜಾಬ್ದಲ್ಲಿ ಆಗಿದೆ ರೀ. ಇವರ ಪ್ರತಿಭಟನೆ ಶುರುವಾದ ಮೇಲೆ ಪರೀಕ್ಷೆ ರದ್ದಾಗಿರೋದು. ಪಂಜಾಬ್ದಲ್ಲಿ ಗಲಾಟೆ ನಡೀತಾ ಇದೆ. ಇನ್ನು ಜಾರ್ಖಂಡ್ನಲ್ಲಿ ನಿನ್ನೆ ಗಲಾಟೆ ನಡೀತಾ ಇದೆ. ನಿನ್ನೆ ಗುರುವಾರ ದಿವಸ ರಾಂಚಿಯಲ್ಲಿ ಇಡೀ ರೋಡ್ಗಳು ಬಂದ್ ಮಾಡಲಾಯಿತು. ಲಕ್ಷಗಟ್ಟಲೆ ಜನ ಸೇರಿದ್ರು. ಅದು ಜ್ವಲಂತ ಸಮಸ್ಯೆ. ಅದು ಪರಿಹಾರ ಆಗಬೇಕು. ಅದಕ್ಕೆ ನರೇಂದ್ರ ಮೋದಿ ಅವ್ರು ಮಾಡಬೇಕಾದ ಎಲ್ಲ ಮಾಡಿದರು. ಅದಕ್ಕೆ ಹೈ ಪವರ್ ಕಮಿಟಿ ಮಾಡಿದರು, ಅದಕ್ಕೆ ದಂಡಾರ್ಹ ಶಿಕ್ಷೆ ಅಂತ ಮಾಡಿದರು. ವಾಪಸ್ ಒಂದು ಸರ್ಕಾರ ಏನೆಲ್ಲ ಮಾಡಬಹುದು ಅದನ್ನೆಲ್ಲ ಮಾಡಿದರು. ಜನರ ಮನಸ್ಸಿಗೆ ಸಮಾಧಾನ ಆಗೋಯ್ತು. ವಿಪಕ್ಷಗಳ ಕಥೆ ಏನು? ವಿಪಕ್ಷದವರು ಸಂಪೂರ್ಣ ನಿಷ್ಪ್ರಯೋಜಕರು, ವಿಶ್ವಾಸಾರ್ಹತೆ ಕಳ್ಕೊಂಡವರು ಅನ್ನೋದು ಈ ಪ್ರಕರಣದಿಂದ ಸಾಬೀತಾಗೋಯ್ತು. ಹಾಗಾದರೆ ಈ ದೇಶದಲ್ಲಿ ಇನ್ನು ಮೇಲೆ ಈ ರೀತಿ ಗಲಾಟೆ ಮಾಡಿದ್ರೇ ನಾವು ಈ ರೀತಿಯಾದಂಥ ಯಶಸ್ಸನ್ನು ಗಳಿಸಲಿಕ್ಕೆ ಸಾಧ್ಯವಾ? ಗೊತ್ತಿಲ್ಲ. ಎರಡನೇ ದಿನ ಯಾವಾಗಾರ ಅವ್ರು ಬಂದು ಮತ್ತೆ ಬೀದಿಗಿಳಿದಾಗ ಏನಾಗತ್ತೆ ನೋಡಬೇಕು. ಆಗಲ್ಲ ಅನ್ನೋದು ನಮ್ಮ ನಂಬಿಕೆ. ಅವ್ರು ಮಾಡಲಿಕ್ಕೆ ಆಗಲ್ಲ. ಮತ್ತು ಸರ್ಕಾರ ಈ ಬಾರಿ ಸುಮ್ಮನೆ ಕುಳಿತುಕೊಳ್ಳಲ್ಲ. ಮನೆ ಯಜಮಾನ ಈಗ ಒಳಗಡೆಯಿಂದ ಹೊರಗಡೆ ಬರ್ತಾರೆ ಅನ್ನುವಂಥ ನಂಬಿಕೆ ನಮಗೆ. ಈಗ ರಾಹುಲ್ ಗಾಂಧಿಯ ನೆಕ್ಸ್ಟ್ ಪ್ಲ್ಯಾನ್ ಏನು? ಅಮಿತ್ ಶಾ ರಾಜೀನಾಮೆ ಕೊಡಬೇಕು. ಅವರಿಗೆ ಅಡ್ಡಿಯಾಗಿದ್ದು ಯಾವುದು? ನಿನ್ನೆ ಮತ್ತೆ ಸುಪ್ರೀಂ ಕೋರ್ಟ್ ಕೊಟ್ಟಂಥ ಆದೇಶ. ಏನಂತ ಆದೇಶ ಹೇಳ್ತೀವಿ? ತೀರ್ಪು, ಪೆಲೆಟ್ ಗನ್ನನ್ನು ಅನಿವಾರ್ಯ ಸಂದರ್ಭದಲ್ಲಿ ಬಳಸಬಹುದು. ಯಾವಾಗ ಪರಿಸ್ಥಿತಿ ಕೈ ಮೀರಿ ಹೋಗುತ್ತೋ, ನಿಭಾಯಿಸಲಿಕ್ಕೆ ಸಾಧ್ಯ ಇಲ್ಲವೋ, ಆವಾಗ ಅನಿವಾರ್ಯವಾಗಿ ಗುಂಪನ್ನು ಚದುರಿಸಲಿಕ್ಕೆ ವಯಲೆನ್ಸ್ ಮಾಡಲೇಬೇಕಾಗತ್ತೆ. ಆದ್ದರಿಂದ ಪ್ಯಾಲೆಟ್ ಗನ್ನನ್ನು ಬ್ಲ್ಯಾಂಕೆಟ್ ಬ್ಯಾನ್ ಅನ್ನುವಂಥದ್ದನ್ನು ತಲೆಯಿಂದ ತೆಗೆದುಹಾಕಿ ಅನಗತ್ಯ ಸಂದರ್ಭದಲ್ಲಿ ಬಳಸಬಾರ್ದು, ಅಗತ್ಯ ಇದ್ದಾಗ ಬಳಸ್ಬೋದು ಅಂತ. ರಾಹುಲ್ ಗಾಂಧಿ ಹೇಳಿದ್ದೇನು? ಪ್ಯಾಲೆಟ್ ಗನ್ ಬಳಸಿದ್ದು ನಿಷೇಧ, ಇದು ತಪ್ಪಿದು, ಇದರಿಂದ ಸಾವು ನೋವು ಸಂಭವಿಸ್ತವೆ, ಆದ್ದರಿಂದ ಇದು ತಪ್ಪು, ಅವ್ರ ಮೇಲೆ ಕ್ರಮ ಕೈಗೊಳ್ಳಿ, ರಾಜೀನಾಮೆ ಕೊಡಲವರು. ಸುಪ್ರೀಂ ಕೋರ್ಟೇ ಹೇಳಿಬಿಡ್ತಲ್ರಿ. ಸುಪ್ರೀಂ ಕೋರ್ಟೇ ಗುರಾಣಿಯಾಗಿ ಅಮಿತ್ ಶಾ ಅವ್ರನ್ನ ಬಚಾವ್ ಮಾಡಿಬಿಡ್ತೀವಿ. ಈಗ ರಾಹುಲ್ ಗಾಂಧಿ ಏನು ಮಾಡ್ತಾರೆ?
ಅದನ್ನು ಈಗ ಕಾದು ನೋಡಬೇಕು. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೀನಿ. ಸಂಚಿಕೆ ಇಷ್ಟ ಆದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ.